ರಿಂಗ್ ಆಗ್ತಾ ಇದೆ. ಏನಾಯ್ತು? ಫೋನ್ ರಿಂಗ್ ಆಗ್ತಾ ಇದೆ ಆದ್ರೆ ಅಟೆಂಡ್ ಮಾಡ್ತಿಲ್ಲ. ಆಗ ನಿಂಗೆ ಸರ್ಸು ಏನಂತ ಹೇಳಿದ್ಲು? ಎಲ್ಲಿದ್ದೀನಿ ಅಂತ ಹೇಳಿದ್ಲು? ಏನು ಕೇಳಲಿಲ್ಲ ಡ್ಯಾಡ್. ಎಲ್ಲಿದ್ದೀಯ ಅಂತ ಕೇಳೋ ಅಷ್ಟರಲ್ಲಿ ಫೋನ್ ಕಟ್ ಆಗೋಯ್ತು. ಆಗ್ಲೇ ಸರಿಯಾಗಿ ಹೇಳಲಿಲ್ಲ. ನಾನು ಮತ್ತೆ ಕಾಲ್ ಮಾಡ್ತಾ ಇದ್ರೆ ಈಗ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಏನ್ ರಾಹುಲ್ ಇದು? ಅಲ್ಲಿ ಸರ್ಸು ಫೋನ್ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಏನು? ಇಲ್ಲಿ ಏನ್ ಆಗ್ತಿದ್ಯಾ ಅಂತಾರೆ ನನ್ಗೆ ಅರ್ಥ ಆಗ್ತಿಲ್ಲ ಕಣ್ರು. ಆ ದೇವ್ರು ಯಾಕೆ ನಮ್ ಕುಟುಂಬಕ್ಕೆ ಇಷ್ಟು ಅಗ್ನಿ ಪರೀಕ್ಷೆ ಮಾಡ್ತಾ ಇದ್ದಾನೆ? ಅಲ್ಲಿ ಒಳಗಡೆ ನಿಮ್ ಮೇಡಮ್ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದೆ. ಇಲ್ಲಿ ಏನಾಗ್ತಿದ್ಯೋ, ಮುಂದೆ ಇನ್ನೇನಾಗುತ್ತೋ ನನ್ಗೇನು ಅರ್ಥನೇ ಆಗ್ತಿಲ್ಲ ರಾಹುಲ್. ಏನು ಅರ್ಥ ಆಗ್ತಿಲ್ಲ ನನ್ಗೆ, ಏನು ಅರ್ಥ ಆಗ್ತಿಲ್ಲ. ಡ್ಯಾಡ್ ಪ್ಲೀಸ್, ಸರ್ಸು ಬರ್ತಲ್ಲ ಡ್ಯಾಡ್, ಸಮಾಧಾನ ಮಾಡ್ಕೊಳ್ಳಿ. ಏನೋ ಗೊತ್ತಾಗ್ತಿಲ್ಲಪ್ಪ. ಸರ್, ಆಂಟಿಡೋಟ್ಗೋಸ್ಕರ ಸರ್ಸೋರು ಹೋದ್ರಲ್ಲ, ಏನಾದ್ರೂ ಇನ್ಫಾರ್ಮೇಶನ್ ಬಂತಾ? ತಗೊಂಡ್ ಬಂದ್ರಾ? ಇಲ್ಲ ಡಾಕ್ಟರ್, ಅವಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾತಾಡ್ತಾ ಇದ್ದೀರಾ ಸರ್ ನೀವು? ಮೇಡಮ್ ಅವರ ಕಂಡೀಷನ್ ಕ್ಷಣ ಕ್ಷಣಕ್ಕೂ ಕ್ರಿಟಿಕಲ್ ಆಗ್ತಾ ಇದೆ. ನಮ್ಮ ಹತ್ರ ಇರೋ ಆಂಟಿ ಪ್ರೆಷರ್ ಡ್ರಗ್ ಇಂದ ಮೇಡಮ್ ಅವ್ರನ್ನ ಒಂದ್ ಸ್ವಲ್ಪ ಹೊತ್ತು ಕಾಪಾಡಬಹುದು. ಅಷ್ಟರೊಳಗಡೆ ಸರ್ಸು ಅವ್ರು ಬಂದ್ರೆ ಮೇಡಮ್ ಅವ್ರ ಜೀವ ಉಳಿಯುತ್ತೆ. ಇನ್ ಟೈಮಲ್ಲಿ ಸರ್ಸೋರು ಬರ್ಲಿಲ್ಲ ಅಂದ್ರೆ ಮೇಡಮ್ ಅವರು ಬದುಕೋದೇ ಕಷ್ಟ ಸರ್. ಕೂಡ್ಲೆ ಬರೋದಕ್ಕೆ ಹೇಳಿ ಸರ್, ನಮ್ಮ ಹತ್ರ ಹೆಚ್ಚು ಸಮಯ ಇಲ್ಲ. ರಾಹುಲ್ ಕೇಳಿಸ್ಕೊಂಡ್ಯಾ? ಡ್ಯಾಡ್ 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 ರಿಲ್ಯಾಕ್ಸ್ ಡ್ಯಾಡ್. ನನ್ನ ಹೆಂಡತಿ ಕಂಡ್ರು, ನಿಮ್ಮಮ್ಮ. ಸಮಾಧಾನ ಮಾಡ್ಕೊಳ್ಳಿ ಡ್ಯಾಡ್. ಡ್ಯಾಡ್ ಪ್ಲೀಸ್ ಡ್ಯಾಡ್, ಆಗ್ಬೇಡಿ ಡ್ಯಾಡ್. ಸರ್ಸು ಬಂದ್ಬಿಡ್ತಾಳೆ, ಮೇಡಮ್ಗೆ ಏನೂ ಆಗಲ್ಲ. ಡ್ಯಾಡ್, ನೀವೀಗ ಹೇಳ್ತಿದ್ರೆ ನಾವು ಧೈರ್ಯ ಕಳ್ಕೊತೀವಿ. ಪ್ಲೀಸ್ ಡ್ಯಾಡ್, ಕಾಮ್ ಡೌನ್ ಯುವರ್ ಸೆಲ್ಫ್. ಹೇಗಿರ್ಲು ನಾನು ಆ ಪರಿಸ್ಥಿತಿಲಿ ನಿಮ್ಮ ಅಮ್ಮನ್ ನೋಡಿ. ಸರಸು ರಾಹುಲ್ಗೆ ಫೋನ್ ಹೇಗೆ ಮಾಡಿದ್ಲು? ಅದು PA ನಂಬರ್ನಿಂದ. ನನಗೆ ಗೊತ್ತಿಲ್ದಿರೋ ಹಾಗೆ ಏನು ನಡೀತಿದೆ, ಅದೇನು ಅಂತ ತಿಳ್ಕೋಬೇಕು. ಏನ್ ಡ್ಯಾಡ್, ಎಷ್ಟು ಸಲ ಕಾಲ್ ಮಾಡಿದ್ರು ಕನೆಕ್ಟೇ ಆಗ್ತಿಲ್ಲ.
ಆಂಟಿ ನಿಮ್ ಪಿ ಎ ಎಲ್ಲಿದ್ದಾನೆ? ನನ್ ಪಿ ಎ ಈಗಾಗ್ಲೇ ಸತ್ ಹೋಗಿದ್ದಾನೆ. ಸತ್ ಹೋದ್ನಾ? ಮೊದ್ಲು ಫೋನ್ ಕಟ್ ಮಾಡು. ಯಾಕೆ ಇಷ್ಟು ಫ್ರಸ್ಟ್ರೇಟ್ ಆಗಿದ್ದೀರಾ? ನಿಮ್ ಪಿ ಎ ಹತ್ರ ಪ್ರೂಫ್ ತಗೊಳ್ಳಿಲ್ವಾ ನೀವು? ಇಲ್ಲ, ಅದು ಸರ್ಸು ಕೈಗೆ ಸಿಕ್ಕಿದೆಯಂತೆ. ಏನಂಟಿ ನೀವ್ ಹೇಳ್ತಿರೋದು? ಅಂದ್ರೆ ರಾಹುಲ್ ನಂಬರ್ಗೆ ಕಾಲ್ ಮಾಡಿದ್ದು ಅವಳೇ ಇರ್ಬೇಕು. ಅಂದ್ರೆ ಸರ್ಸು ಅಲ್ಲೇ ಇದ್ದಾಳ? ಅದು ಗೊತ್ತಿಲ್ಲ. ನಿಮ್ ರೌಡಿ ಫಿಲೋಸ್ ಏನ್ ಮಾಡ್ತಿದ್ದಾರೆ? ಸರಸುನ ಹಿಡಿಯೋದ್ ಬಿಟ್ಟು ಅವರೆಲ್ಲ ಎಲ್ಲೋಗಿದ್ದಾರೆ? ಅವ್ರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ಬಿಡ ಪ್ರೀತಿ. ನಾನ್ ಮಾಡಿರೋ ತಪ್ಪನೆ ನೀನು ರಿಪೀಟ್ ಮಾಡಕ್ ಹೋಗ್ಬೇಡ. ಒಂದ್ ಕೆಲ್ಸ ಮಾಡು, ಸರ್ಸುನ ಅಲ್ಲೇ ಇಂಚಿಂಚು ಹುಡುಕ್ತಾನೆ ಇರು. ಅವಳು ಹಾಸ್ಪಿಟ್ಲಿಗೆ ತಪ್ಪದೆ ಬರ್ತಾಳೆ. ಅವಳೆಲ್ಲೇ ಇದ್ರು ಸರಿ, ಅವಳನ್ನ ಕ್ಯಾಚ್ ಮಾಡು. ನನ್ನ ಸಿಕ್ಕಾಕ್ಸೋಕ್ ಬಂದಿಲ್ಲ ಅಂದ್ರು ಆಂಟಿನ ಕಾಪಾಡ್ಕೊಳಕಾದ್ರು ಆ ಸರ್ಸು ಇಲ್ಗೆ ಕನ್ಫರ್ಮ್ ಆಗಿ ಬಂದೇ ಬರ್ತಾಳೆ ಆಂಟಿ. ಅವಳು ಒಳಗಡೆ ಬರ್ದೇ ಇರೋ ಹಾಗೆ ನಾನ್ ಬ್ಲಾಕ್ ಮಾಡ್ತೀನಿ ಆಂಟಿ. ನೀವ್ ಕಳ್ಸಿರೋ ಹುಡುಗರು ಕೂಡ ಆ ಸರ್ಸುಗೋಸ್ಕರ ತುಂಬಾ ಈಗರಾಗಿ ವೇಟ್ ಮಾಡ್ತಿದ್ದಾರೆ. ಗುಡ್ ಪ್ರೀತಿ, ಬಿ ವೆರಿ ಕೇರ್ಫುಲ್. ಒಂದ್ ವೇಳೆ ಸರಸು ಏನಾದ್ರೂ ವಾಗ್ದೇವಿಗೆ ಔಷಧಿ ಕೊಟ್ರೆ ನಮ್ಮ ಸಾವ್ಗೆ ನಾವೇ ಗುಂಡಿ ತೋಡ್ಕೊಂಡ ಹಾಗೆ. ಅದನ್ನ ನೆನ್ಪಲ್ಲಿಟ್ಕೊಂಡು ಆ ಸರೌಂಡಿಂಗ್ಸ್ ಪೂರ್ತಿ ಕೇರ್ಫುಲ್ ಆಗಿ ಚೆಕ್ ಮಾಡು. ನೀನ್ ಮಾತ್ರ ನನ್ ಹಾಗೆ ಅವರನ್ನ ನಂಬ್ಕೊಂಡು ರಿಲ್ಯಾಕ್ಸ್ ಆಗ್ಬೇಡ. ಎಂಥ ಪರಿಸ್ಥಿತಿಯಲ್ಲೂ ಆ ಸರಸು ಹಾಸ್ಪಿಟಲ್ ಒಳಗಡೆ ಕಾಲಿಡಬಾರ್ದು. ಒಂದ್ ವೇಳೆ ಬಂದ್ರೆ ನಮ್ಮ ಜೀವನ ಕ್ಲೋಸ್ ಆದಾಗೆ. ಶ್ಯೂರ್ ಆಂಟಿ, ನಾನ್ ನೋಡ್ಕೋತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸರಿ. ಏನು ಹಾಗೆ ನೋಡ್ತಿದ್ಯಾ? ನೀನ್ ಬದ್ಲಾಗಲ್ವಾ? ಯಾಕೆ ಈ ತರ ಮಾತಾಡ್ತಿದ್ಯಾ ನೀನು? ಎಲ್ರು ಅಲ್ಲಿರ್ಬೇಕಾದ್ರೆ ಇಲ್ಲಿ ಸಪ್ರೇಟ್ ಆಗಿ ಬಂದು ಏನ್ ಮಾಡ್ತಿದ್ಯಾ ನೀನು? ಗೊತ್ತಾಗ್ತಿಲ್ವಾ? ಫೋನಲ್ಲಿ ಮಾತಾಡ್ತಿದ್ದೆ. ನನ್ ಮಮ್ಮಿಗ್ ಫೋನ್ ಮಾಡಿ ಆಂಟಿ ಹೆಲ್ತ್ ಕಂಡೀಷನ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ ಅಂತಿದ್ದೆ. ಈ ವಿಷಯ ಎಲ್ರ ಮುಂದೆನೋ ಹೇಳ್ಬೇಕಾ? ಇಲ್ಲ, ನಾನ್ ನಂಬಲ್ಲ. ನೀನೇನೋ ಮುಚ್ಚಿಡ್ತಾ ಇದೀಯ. ಯಾರು ನಂಬೇಡಿ. ಈ ಪ್ರಪಂಚದಲ್ಲಿ ನನ್ನ ತುಂಬಾ ಇಷ್ಟಪಡೋ ವ್ಯಕ್ತಿ, ನಾನ್ ತುಂಬಾ ರೆಸ್ಪೆಕ್ಟ್ ಕೊಡೋ ವ್ಯಕ್ತಿ ಡೆತ್ ಬೆಡ್ ಅಲ್ಲಿ ಇದ್ದಾರೆ ಅನ್ನೋ ನೋವು, ಟೆನ್ಷನ್ ಅಲ್ಲಿ ನಾನಿದ್ರೆ ಈ ಟೈಮಲ್ಲೂ ಬಂದು ನನ್ ಮೇಲೆ ಅನುಮಾನ ಪಡ್ತೀಯಾ? ನಂಬೇಡಿ, ಯಾರು ನನ್ನ ನಂಬೇಡಿ. ಏನ್ ರಿಷಿ ಈ ತರ ಮಾತಾಡೋ ಬದಲು ನಾನು ಒಂದೇ ಸಲ ಕೊಂದ್ಬಿಡ್ಬೋದಲ್ವಾ? ಪ್ರೀತಿ, ಕಾಮ್ ಡೌನ್ ಪ್ಲೀಸ್. ನೀನೇನ ಇಷ್ಟು ಎಮೋಷನಲ್ ಆಗ್ತಿರೋದು? ನೀನ್ ಅನ್ಕೊಂಡಿರೋ ಹಾಗೆ ನಾನೇನು ಡೆವಿಲ್ ಅಲ್ಲ, ಮನುಷ್ಯಳೆ. ನನಗ್ ಕೂಡ ಫೀಲಿಂಗ್ಸ್ ಇದೆ. ಆಂಟಿ ಅಂದ್ರೆ ನನಗೂ ಪ್ರೀತಿ ಇದೆ. ಸಾರಿ ಪ್ರೀತಿ, ಏನೋ ಗೊತ್ತಾಗದೆ ಮಾತಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನನ್ ಟೆನ್ಷನ್ ನನಗಾದ್ರೆ ಈ ಇಡಿಯಟ್ ಬೇರೆ. ಈ ಸರಸು ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ? ಓ ಗಾಡ್.
ಜನಗಳು ಕಣ್ತಪ್ಸಿ ಇವಳು ಒಳಗೆ ಹೇಗೆ ಬಂದ್ಲು? ನೋ, ಇವಳು ಯಾವುದೇ ಕಾರಣಕ್ಕೂ ಇಲ್ಲಿರಬಾರ್ದು. ಹಲೋ ಮೇಡಮ್. ಹೇ, ನೀವ್ ಹೊರಗಡೆ ನಿಂತು ಏನ್ರೋ ಮಾಡ್ತಿದ್ದೀರಾ? ನಾವು ಅವಳಿಗೋಸ್ಕರ ಹೊರಗಡೆ ವೇಟ್ ಮಾಡ್ತಿದ್ವಿ ಮೇಡಮ್. ಫೂಲ್, ಆ ಸರ್ಸು ಆಲ್ರೆಡಿ ಒಳಗಡೆ ಬಂದಾಯ್ತು. ಬಂದ್ ಹೇಳ್ಕೊಂಡು ಹೋಗ್ರೋ. ನೀವೇನ್ ಹೇಳ್ತಿದ್ದೀರಾ ಮೇಡಮ್? ನಾವೆಲ್ಲರೂ ಇಲ್ಲೇ ಕಾಯ್ತಿರ್ಬೇಕಾದ್ರೆ ಅವಳು ಹೇಗೆ ಒಳಗಡೆ ಬರ್ತಾಳೆ ಮೇಡಮ್? ಕೇಳ್ಕೊಂಡು ಫೋನ್ ಮಾಡೋ ಅಂತೀಯಾ? ಹುಚ್ಚುಚ್ಚು ಕ್ವಶನ್ಸ್ ಕೇಳಿ ಟೈಮ್ ವೇಸ್ಟ್ ಮಾಡ್ಬೇಡಿ. ಮೊದ್ಲು ಬಂದು ಸರ್ಸುನ ಹೇಳ್ಕೊಂಡು ಹೋಗಿ. ಕಮಾನ್. ಆಗ್ಲಿ ಮೇಡಮ್, ಬರ್ತಾ ಇದೀವಿ. ಅದಕ್ಕೆ ಶ್ಯಾಮ್ಲಾ ಆಂಟಿ ಇವ್ರ ಮೇಲೆ ಸೀರಿಯಸ್ ಆಗಿದ್ದು. ಈಡಿಯಟ್ಸ್. ಅಯ್ಯೋ, ಅಷ್ಟಕ್ಕೂ ಇವಳು ಯಾರ ಹತ್ರ ಹೋಗಿ ಮಾತಾಡ್ತಾಳೋ, ತಡಿಬೇಕು. ಏಯ್, ಅವಳು ಒಳಗಡೆ ಹೋಗಿದ್ದಾಳಂತೆ, ಬನ್ನಿ ಹೋಗೋಣ. ಡಾಕ್ಟ್ರಪ್ಪ, ಆಯುರ್ವೇದ ಮದ್ದು ತಂದಿದ್ದೀನಿ, ಮೊದ್ಲು ಇದನ್ನ ನಮ್ಮವ್ರಿಗೆ ಕೊಡಿ. ಸರಿ ಬನ್ನಿಮ್ಮ, ಈಗಾಗಲೇ ತುಂಬಾ ಲೇಟ್ ಆಗಿದೆ. ಮ್ಯಾಜಿಕ್ ಮಾಡ್ತಿದ್ದಾಳ? ಬರೋದೇ ಕಷ್ಟ ಅನ್ಕೊಂಡಿದ್ದೆ, ಆದ್ರೆ ಡಾಕ್ಟರ್ ಯಾವಾಗ ಮೀಟ್ ಮಾಡಲಿ ಇವಳು? ಏನ್ ಮಾಡೋದು? ಆಂಟಿ ಲೈಫ್ ನಾರ್ಮಲ್ ಆಗ್ಬಿಟ್ರೆ ನನ್ನ ಲೈಫ್ ಕ್ಲೋಸ್ ಆಗ್ಬಿಡುತ್ತಲ್ಲ. ದೇವ್ರೆ, ವಾಗ್ದೇವ್ ಅಮ್ಮವ್ರನ್ನ ಕಾಪಾಡು.
ಅವ್ರಿಗೀಗ ಯಾವ ಅಪಾಯನೂ ಇಲ್ಲ ಅಲ್ವಾ ಡಾಕ್ಟ್ರಪ್ಪ? ಯಾವ ಅಪಾಯನೂ ಆಗ್ಬಾರ್ದು ಅಂತ ನಾನು ಬೇಡ್ಕೊತಾ ಇದ್ದೀನಮ್ಮ. ವಿಷ ಈಗಾಗಲೇ ಬಾಡಿ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಈ ಔಷಧಿ ಕೆಲಸ ಮಾಡ್ಲಿ ಅಂತ ನಾನು ಬೇಡ್ಕೋತಾ ಇದ್ದೀನಿ. ಕೆಲ್ಸ ಮಾಡುತ್ತೆ ಡಾಕ್ಟ್ರಪ್ಪ. ಯಾವ ರೀತಿ ರೋಗನಾದ್ರೂ ಅದೆಂತ ಕಾರ್ಕೋಟಕ ವಿಷ ಆಗಿದ್ರು ಸರಿ, ಇದು ಗುಣಪಡಿಸುತ್ತೆ ಅಂತ ಆಯುರ್ವೇದ ಪಂಡಿತರು ಹೇಳಿದ್ದಾರೆ. ನಮ್ಮಮ್ಮ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಾನು ಹೋಗೋಕ್ಕೂ ಬಿಡಲ್ಲ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲಮ್ಮ. ಔಷಧಿ ಕೊಟ್ಟಿದ್ದೀವಲ್ಲ. ಹೌದು, ನೀವು ಬಂದಿರೋ ವಿಷಯ ನಿಮ್ಮವ್ರಿಗೆ ಗೊತ್ತಾ? ಇಲ್ಲ ಡಾಕ್ಟ್ರಪ್ಪ, ಈಗ ಅವ್ರ ಹತ್ರ ಹೋಗ್ತೀನಿ. ಸರಿ, ರೌಂಡ್ಸ್ಗೆ ಹೋಗ್ಬಿಟ್ಟು ಬರೋಣ ಬನ್ನಿ. ಡಾಕ್ಟರ್ ಹೊರಗಡೆ ಬಂದ್ರು, ಇವಳು ಒಳಗಡೆ ಕುತ್ಕೊಂಡು ಏನ್ ಮಾಡ್ತಿದ್ದಾಳೆ? ಏನಾದ್ರೂ ಸರಿ, ಸರಸು ಮತ್ತೆ ರಾಹುಲ್ ಇಬ್ರು ಮೀಟ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಏನ್ ಮಾಡೋದು? ಏನ್ ಮಾಡೋದು? ಗಾಡ್. ಸರಿ ಮೇಡಮ್. ಏಯ್ ಬಾರೋ. ಪ್ರೀತಿ, 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 ಆರ್ ಯು ಓಕೆ?
ಪ್ರೀತಿ ಆರ್ ಯು ಓಕೆ? ಅಯ್ಯೋ ಓಕೆ. ಯಾ ರಿಷಿ, ತುಂಬಾ ಟಯರ್ಡ್ ಆಗಿದ್ನಲ್ಲ, ಅದಕ್ಕೆ ತಲೆ ತಿರುಗ್ದಂಗಾಯ್ತು. ಅಂದ್ರೆ ಮಾರ್ನಿಂಗ್ ಇಂದ ನೀನೇನು ತಿಂದಿಲ್ಲ ಅಲ್ವಾ? ಆಂಟಿ ಕಂಡೀಷನ್ ಹೀಗಿರ್ಬೇಕಾದ್ರೆ ನನಗ್ ಫುಡ್ ವಾಟರ್ ಎಲ್ಲ ಹೇಗ್ ನೆನಪಾಗುತ್ತೆ? ಆಂಟಿ ಸೇಫ್ ಆಗಿದ್ದಾರೆ ಅನ್ನೋ ಮಾತಿಗೋಸ್ಕರನೇ ನಾನು ವೇಟ್ ಮಾಡ್ತಾ ಇದ್ದೀನಿ. ಮೇಡಮ್ಗೇನೂ ಆಗಲ್ಲ, ನೀನ್ ಗಾಬರಿ ಆಗ್ಬೇಡ. ಆರ್ ಯು ಓಕೆ ಪ್ರೀತಿ? ಐ ಆಮ್ ಫೈನ್ ರಾಹುಲ್, ನೋ ಪ್ರಾಬ್ಲಮ್. ಹೌದು, ಸರ್ಸು ಬಗ್ಗೆ ಏನಾದ್ರೂ ಡೀಟೇಲ್ಸ್ ಗೊತ್ತಾಯ್ತಾ? ಇಲ್ಲ, ಅವಳಿಗೋಸ್ಕರನೇ ನಾವೆಲ್ಲರೂ ವೇಟ್ ಮಾಡ್ತಾ ಇದೀವಿ. ಪಾಪ ಸರಸು ಎಲ್ಲಿದ್ದಾಳೋ, ಆಂಟಿಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾಳೋ. ಅಮ್ಮ ವನಜ, ನೀನ್ ಪ್ರೀತಿನ ಕರ್ಕೊಂಡು ಮನೆಗೆ ಹೋಗು. ಅವಳು ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗ್ತಾಳೆ. ನಾನ್ ಯಾಕೆ ಮಾವ, ರಿಷಿ ಇದಾನಲ್ಲ, ಅವನೇ ಕರ್ಕೊಂಡು ಹೋಗ್ತಾನೆ. ಮನೆಗೆ ಹೋಗೋಣ ಪ್ರೀತಿ? ನೋನು ರಿಷಿ, ಇಲ್ಲ ಆಂಟಿ ಪರಿಸ್ಥಿತಿ ಗೊತ್ತಿದ್ರು ಕೂಡ ನಾನ್ ಹೇಗ್ ಮನೆಗೆ ಹೋಗ್ಲಿ? ಆಂಟಿ ರಿಕವರ್ ಆಗೋವರೆಗೂ ನಾನು ಎಲ್ಲಿಗೂ ಬರಲ್ಲ. ಅದ್ ಗೊತ್ತಾಗ್ಬೇಕು ಅಂದ್ರೆ ಸರ್ಸು ಬರ್ಬೇಕು. ಅವಳು ಎಲ್ಲಿದ್ದಾಳೋ, ಯಾವಾಗ ಬರ್ತಾಳೋ ಯಾರಿಗೂ ಗೊತ್ತಿಲ್ಲ. ಕೊನೆ ಪಕ್ಷ ಅಲ್ಲಿ ತನಕನಾದ್ರೂ ನೀನ್ ಮನೆಗ್ ಹೋಗಿ ರೆಸ್ಟ್ ತಗೋಬೋದಲ್ವಾ? ನೀವೀಗ ಯಾವುದ್ರ ಬಗ್ಗೆನೂ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ನೀವು ರಿಲ್ಯಾಕ್ಸ್ ಆಗಬಹುದು ಅಂತ ನ್ಯೂಸ್ ನಾನೀಗ ಹೇಳ್ತೀನಿ. ಏನ್ ಡಾಕ್ಟರ್? ಮೇಡಮ್ ಸೇಫ್ ಸರ್. ಡಾಕ್ಟರ್, ನನ್ನ ಹೆಂಡತಿಗೆ ಇನ್ನೇನು ಅಪಾಯ ಇಲ್ವಾ? ನೀವು ಹೇಳೋದು ನಿಜನಾ? ಹೌದು ಸರ್, ಸರಿಯಾದ ಸಮಯಕ್ಕೆ ಸರ್ಸು ಅವ್ರು ಬಂದು ಆ ಮೆಡಿಸಿನ್ ಕೊಟ್ಟಿದ್ರಿಂದ ಮೇಡಮ್ ಅವ್ರಿಗೆ ಇಂಜೆಕ್ಟ್ ಮಾಡಿದ್ವಿ. ಈಗ ಅವರು ಪ್ರಾಣಾಪಾಯದಿಂದ ಪಾರ ಆಗಿದ್ದಾರೆ. ಸರ್ಸು ಬಂದ್ಬಿಟ್ಲಾ? ನಮ್ ಸರ್ಸು ಮೆಡಿಸಿನ್ ತಗೊಂಡ್ಬಂದ್ಲ? ಖಂಡಿತ ಅದು ನಮ್ ಸರ್ಸುನೇ ಅಲ್ವಾ? ಅವಳು ಬಂದ್ಬಿಟ್ಲಾ? ಹೌದು ಸರ್, ಬಂದ್ರಲ್ಲ. ನಿಮ್ಮನ್ನ ಬಂದು ಭೇಟಿಯಾಗ್ತೀನಿ ಅಂತ ಹೇಳಿದ್ರು, ಭೇಟಿಯಾಗ್ಲಿಲ್ವಾ? ಇಲ್ವಲ್ಲ. ಅದ್ಯಾಕೆ? ಭೇಟಿಯಾಗ್ತೀನಿ ಅಂತ ಹೇಳಿದ್ರಲ್ಲ. ಈಗ ತಾನೇ ನಾನು ಕ್ಯಾಬಿನ್ ಒಳಗಡೆ ಇರಬೇಕಾದ್ರೆ ಮೇಡಮ್ ಅವರು ನಿಮ್ಮನ್ನೆಲ್ಲರನ್ನೂ ಭೇಟಿಯಾಗ್ತೀನಿ ಅಂತ ನನ್ನ ಹತ್ರ ಹೇಳ್ಬಿಟ್ಟೆ ಬಂದ್ರು. ನಿಮ್ಮನ್ನ ಯಾಕೆ ಭೇಟಿಯಾಗಿಲ್ಲ? ಏನ್ ಡಾಕ್ಟರ್ ನೀವು ಹೇಳೋದು? ನಮ್ ಸರ್ಸು ನಿನ್ನ ಬಂದಿದ್ದು? ಹೌದು ಸರ್. ಅವಳಿನ ಮೆಡಿಸಿನ್ ತಂದ್ಕೊಟ್ಟಿದ್ದು? ಖಂಡಿತ ಅವರೇ ತಂದ್ಕೊಟ್ಟಿದ್ದು. ಅವ್ರು ಬರ್ಲಿಲ್ಲ ಅಂದಿದ್ರೆ ಇಂಜೆಕ್ಟ್ ನಾನು ಹೇಗೆ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು? ನಿಮಗೆ ಹೇಗೆ ಹೇಳೋದಕ್ಕೆ ಸಾಧ್ಯ?
ಓ ಗಾಡ್, ಟಾಪಿಕ್ ಡೈವರ್ಟ್ ಮಾಡದೇ ಇದ್ರೆ ನಿಜ ಎಲ್ಲ ಹೊರಗೆ ಬಂದು ನಾನು ಬಲಿಯಾಗ್ತೀನಿ. ಈಗಲೇ ಸರ್ಸು ಟಾಪಿಕ್ ಡೈವರ್ಟ್ ಮಾಡಬೇಕು. ಇಂಜೆಕ್ಷನ್ ಮಾಡಿದ್ದೀರಾ ಅಂದಮೇಲೆ ನಮ್ಮ ಆಂಟಿ ಸೇಫ್ ಅಲ್ವಾ ಡಾಕ್ಟರ್? ಇನ್ನೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ವೈಟ್ ಸೆಲ್ಸ್ ರಿಕವರಿ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ಪೀಡಿ ರಿಕವರಿ ಆಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕೇಳಿದ್ರ ಅಂಕಲ್? ಆಂಟಿ ಔಟ್ ಆಫ್ ಡೇಂಜರ್ ಅಂತೆ. ಇದಕ್ಕಿಂತ ಗುಡ್ ನ್ಯೂಸ್ ನಮ್ಗಿನ್ನೇನ್ ಬೇಕು ಹೇಳಿ? ನೀವೇನು ಚಿಂತೆ ಮಾಡಬೇಡಿ ಅಂಕಲ್, ಪ್ಲೀಸ್. ಹಾಗಾದ್ರೆ ಇಲ್ಲಿಗೆ ಬಂದಿದ್ದು ಸರ್ಸು ಎಲ್ಲಿಗೆ ಹೋಗಿರ್ಬೋದು? ಇಲ್ಲಿಗೆ ಬಂದ್ರು ನಮ್ಮನ್ನು ಯಾಕೆ ಮೀಟ್ ಮಾಡಲಿಲ್ಲ? ಹೌದು ರಾಹುಲ್, ವಾಗ್ದೇವಿ ರೂಮಿಗೆ ಬಂದ ಸರ್ಸು ಖಂಡಿತವಾಗ್ಲೂ ನಮ್ಮ ಹತ್ರ ಬರಲೇಬೇಕಿತ್ತು. ಅಂಥದ್ರಲ್ಲಿ ಇಲ್ಲಿಗೆ ಬರ್ದೆ ಅವಳು ಇನ್ನೆಲ್ಲಿಗೆ ಹೋದ್ಲು? ಮೇ ಬಿ ಫಾರ್ಮಸಿಗೇನಾದ್ರೂ ಹೋಗಿರಬಹುದು. ಒಂದ್ಸಲ ನೋಡಿ ಸರ್. ಡ್ಯಾಡ್, ನಾನೊಂದ್ಸಲ ಹಾಸ್ಪಿಟಲ್ ಎಲ್ಲ ಕಡೆ ಹುಡ್ಕೊಂಡು ಬರ್ತೀನಿ. ಹಾ ಸರಿ, ನೀನ್ ಹೋಗಿ ಬೇಗ ಕರ್ಕೊಂಬ ಅವಳನ್ನ. ಈಗ ನೀವು ಯಾರು ಟೆನ್ಷನ್ ಮಾಡ್ಕೊಳ್ದೆ ರಿಲ್ಯಾಕ್ಸ್ ಆಗಿರಿ. ಎಲ್ಲ ಒಳ್ಳೇದೇ ಆಗುತ್ತೆ, ಇನ್ಯಾವ ಪ್ರಾಬ್ಲಮ್ಮು ಇಲ್ಲ. ಥ್ಯಾಂಕ್ಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಈ ಥ್ಯಾಂಕ್ಸ್ ಅನ್ನೋ ಚಿಕ್ಕ ವರ್ಡಲ್ಲಿ ನೀವು ಮಾಡಿರೋ ಸಹಾಯನ ಮರೆಯೋಕ್ಕಾಗಲ್ಲ ಡಾಕ್ಟರ್. ಇಷ್ಟು ದಿನ ಮೇಡಮ್ಗೆ ಸ್ಟೂಡೆಂಟ್ ಆಗಿದ್ರಿ, ಈಗ ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿಬಿಟ್ರಿ. ಥ್ಯಾಂಕ್ಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಅವ್ರ ಕಂಡೀಷನ್ ಸ್ಟೇಬಲ್ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಯಾವುದೇ ಥ್ಯಾಂಕ್ಸ್ ವಿಶಸ್ ಬೇಕಾಗಿಲ್ಲ. ನಮ್ಮೆಲ್ಲರ ಜೊತೆ ಸೇರಿ ವಾಗ್ದೇವಿನ ಕಾಪಾಡೋದಕ್ಕೆ ನೀವು ಪಟ್ಟಿರೋ ಕಷ್ಟಕ್ಕೆ ಮಾಡಿರೋ ಸಹಾಯಕ್ಕೆ ಯಾವತ್ತೂ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಡಾಕ್ಟರ್, ತೀರ್ಸೋಕ್ಕಾಗಲ್ಲ. ನಾನು ಮಾಡಿದ್ದು ನನ್ನ ಕೆಲಸ, ಸಹಾಯ ಅಲ್ಲ. ಅದು ನನ್ನ ಜವಾಬ್ದಾರಿ ಸರ್. ಆದರೆ ಅದಕ್ಕೆಲ್ಲ ಸರ್ಸೋರ್ ಪಟ್ಟ ಕಷ್ಟ. ಅವರ ಪ್ರಯತ್ನದ ಮುಂದೆ ನಾನು ಮಾಡಿರೋ ಕೆಲಸ ತುಂಬಾನೇ ಕಡಿಮೆ. ಋಣ ಅನ್ನೋ ಪದಕ್ಕೆ ನನಗಿಂತ ಹೆಚ್ಚು ಅರ್ಹರು ಸರ್ಸು ಅವರು. ನಿಮ್ಗಳ ಜೊತೆಯಲ್ಲಿ ನಾನು ಕೂಡ ಸರ್ಸು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ಬಂದಿದ್ದ ತಕ್ಷಣ ನನಗೊಂದ್ಸಲ ಇನ್ಫಾರ್ಮ್ ಮಾಡಿ, ಅವ್ರ ಜೊತೆ ನಾನು ಮಾತಾಡಬೇಕು. ಬರ್ತೀನಿ ಸರ್. ರಾಹುಲ್, ಸರ್ಸು ಎಲ್ಲಿ? ಇಲ್ಲ ಡ್ಯಾಡ್, ಇಡೀ ಹಾಸ್ಪಿಟಲ್ ಹುಡುಕಾಡ್ದೆ, ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲೂ ಕಾಣಿಸ್ತಾ ಇಲ್ವಾ? ಕಾಣಿಸ್ತಿಲ್ಲ ಅಂದ್ರೆ ಏನ್ ರಾಹುಲ್? ಅದೇ ಡ್ಯಾಡ್, ನನಗೂ ಅರ್ಥನೇ ಆಗ್ತಿಲ್ಲ. ಅವಳು ಇಲ್ಲಿಗೆ ಬಂದಿದ್ರೆ ಖಂಡಿತ ನಮ್ಮನ್ನ ಮೀಟ್ ಮಾಡ್ಬೇಕಾಗಿತ್ತಲ್ವಾ? ಅವಳು ನಮ್ಮನ್ನ ಮೀಟೇ ಮಾಡ್ಲಿಲ್ಲ ಅಂದ್ರೆ ನನಗೆ ಯಾಕೋ ಡೌಟ್ ಬರ್ತಾ ಇದೆ ಡ್ಯಾಡ್. ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಕ್ಯಾಮ್ ನಡೆದಿದ್ದು,
ಮೇಡಮ್ಗೆ ಹೀಗೆ ಆಕ್ಸಿಡೆಂಟ್ ಆಗಿದ್ದು, ಬೆಳಗ್ಗೆ ಪಾಯ್ಸನ್ ಇಂಜೆಕ್ಟ್ ಮಾಡಿದ್ದು. ಮೆಡಿಸಿನ್ಗೋಸ್ಕರ ಹೋಗಿರೋ ಸರ್ಸು ಎಷ್ಟೋ ತರ ತೊಂದರೆಗಳನ್ನು ಅನುಭವಿಸಿ ಈಗ ಇಲ್ಲಿಗೆ ಬಂದ್ಮೇಲೂ ಕೂಡ ನಮಗ್ ಕಾಣಿಸ್ಕೊಳ್ದೆ ಹೋಗೋದು ಅಂದ್ರೆ ಡ್ಯಾಡ್ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಅನುಮಾನ ಹೆಚ್ಚಾಗ್ತಾ ಇದೆ. ಏನ್ ಮಾತಾಡ್ತಿದ್ಯೋ? ಇದನ್ನೆಲ್ಲ ಯಾರೋ ಬೇಕು ಅಂತ ಮಾಡ್ತಿರೋ ಕುತಂತ್ರ ಅನಿಸ್ತಾ ಇದೆ. ನಮಗ್ ಗೊತ್ತಿಲ್ಲದಿರೋ ರಹಸ್ಯನ ಯಾರೋ ಮುಚ್ಚಿಡ್ತಾ ಇದ್ದಾರೆ ಅನಿಸ್ತಾ ಇದೆ. ಕಾಣಿಸ್ಕೊಳ್ದೆ ಇರೋ ಸರಸುನ ನಾನು ಹುಡುಕಿ ಕರ್ಕೊಂಡ್ ಬರ್ತೀನಿ. ಆ ನಿಜ ಏನು ಅಂತ ತಿಳ್ಕೊತೀನಿ. ಆದ್ರೆ ಆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದಿಲ್ಲ ಬ್ರೋ, ಎಲ್ಲಿ ಅಂತ ಹುಡ್ಕೋದು? ಬೇರೆ ನಂಬರ್ ಇಂದ ಮಾಡಿದ್ರೆ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಆದ್ರೆ ಅವಳ ನಂಬರ್ ಆನ್ ಅಲ್ಲೇ ಇದೆ. ಎಷ್ಟು ಸಲ ಕಾಲ್ ಮಾಡಿದ್ರು ರಿಂಗ್ ಆಗತ್ತೆ ಹೊರತು ಯಾರು ಅಟೆಂಡ್ ಮಾಡ್ತಿಲ್ಲ. ಸೊ ಆ ಮೊಬೈಲ್ ಅಲ್ಲಿ ಒಂದು ಟ್ರ್ಯಾಕರ್ ಆಪ್ ಇರುತ್ತೆ. ಅದ್ರ ಮೂಲಕ ಅದನ್ನ ಟ್ರೇಸ್ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ಕಂಡು ಹಿಡಿತೇನೆ. ರಾಹುಲ್, ನಾನು ನಿನ್ ಜೊತೆ ಬರ್ತೀನಿ ಕಣೋ. ಹೌದಪ್ಪ, ತೇಜನು ನಿನ್ ಜೊತೆ ಕರ್ಕೊಂಡು ಹೋಗು, ನಿನಗೆ ಸ್ವಲ್ಪ ಸಹಾಯ ಆಗುತ್ತೆ. ನೋ ಡ್ಯಾಡ್, ಸರಸು ವಿಷಯನ ನಾನು ನೋಡ್ಕೋತೀನಿ. ಈ ಸಿಚುಯೇಷನ್ ಅಲ್ಲಿ ಮೇಡಮ್ ಒಬ್ಬರನ್ನೇ ಬಿಟ್ಟು ನೀವೆಲ್ಲರೂ ನನ್ನ ಜೊತೆ ಬರೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ. ಒಂದ್ ವೇಳೆ ಮತ್ತೆ ಮೇಡಮ್ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಬಹುದು. ನೀವೆಲ್ಲರೂ ಇಲ್ಲೇ ಇದ್ದು ಮೇಡಮ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಅಷ್ಟರಲ್ಲಿ ನಾನು ಹೋಗಿ ಅವಳನ್ನ ಹುಡುಕಿ ಏನಾದ್ರೂ ಮಾಡಿ ಸರಸ್ವನ ಕರ್ಕೊಂಡು ನಾನು ಇಲ್ಲಿಗೆ ಬಂದೇ ಬರ್ತೀನಿ. ಮೇಡಮ್ ಕಂಡುಬಿಡೋದಕ್ಕೆ ಮುಂಚೆ ನಾನು ಅವಳ ಜೊತೆ ಇಲ್ಲಿಗೆ ಬರ್ತೀನಿ. ನನ್ನ ಬಗ್ಗೆ ನೀವ್ಯಾರು ಯೋಚನೆ ಮಾಡಬೇಡಿ. ಓಕೆ ರಾಹುಲ್. ರಾಹುಲ್, ಡ್ಯಾಡ್ ಹುಷಾರಪ್ಪ. ಸರಿ ಡ್ಯಾಡ್. ಪ್ಲಾನೆ ಬೇಕು ಅಂತ ಮಾಡ್ತಿರೋ ಕುತಂತ್ರನೇ. ಕತ್ತಲ್ಲಿ ನೆರಳನ್ನು ಕಂಡು ಹಿಡಿಯೋದು ಮಾತ್ರ ಕಷ್ಟ. ಅರ್ಥ ಇಲ್ಲದೆ ನೀನ್ ಯಾಕೆ ರಾಹುಲ್ ಕಷ್ಟಪಡ್ತಿದ್ಯಾ? ನೀನ್ ಎಷ್ಟೇ ಪ್ರಯತ್ನ ಪಟ್ರೋ ಸರಸುನ ಕಂಡು ಹಿಡಿಯೋದು ತುಂಬ ಕಷ್ಟ. ಅವಳು ನನ್ನ ಕಸ್ಟಡಿಯಲ್ಲಿದ್ದಾಳೆ. ಆ ಶ್ಯಾಮ್ಲಾ ಆಂಟಿ PA ಸರಸು ಏನು ಹೇಳಿದ್ನೋ, ಇವಳಿಗೆ ಏನು ಅರ್ಥ ಆಯ್ತು ಅಂತ ತಿಳ್ಕೊಳ್ದೇ ಇದ್ರೆ ನಂಗೆ ಪೀಸ್ ಆಫ್ ಮೈಂಡ್ ಇರಲ್ಲ. ಮೊದಲು ಆ ವಿಷಯ ತಿಳ್ಕೋಬೇಕು. ಲೈ, ಈ ಸ್ವಿಚ್ ಆಫ್ ಆಗಿದೆ, ಹೋಗಿ ಚಾರ್ಜಿಂಗ್ ಹಾಕೋ. ಯಾರ್ ನೀವೆಲ್ಲ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಆ PA ಗಣೇಶ್ ಇದನಲ್ಲ, ನಿನಗೇನ್ ಹೇಳ್ದ? ಫೋನಲ್ಲ ಅವ್ನು ನಿನ್ಗೆ ಏನ್ ತೋರಿಸ್ತಾ? ಗಣೇಶ್ ಅಂದ್ರೆ ಯಾರು? ಅಣ್ಣ, ಈ ಹುಡುಗಿ ಅಂದದಲ್ಲಿ ಮಾತ್ರ ಅಲ್ಲ ಅಣ್ಣ, ನಟನೆಯಲ್ಲೂ ನಂಬರ್ 1 ಇವಳು. ನೀವೇನ್ ಮಾತಾಡ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ಎಲ್ರು ಏನ್ ಮಾತಾಡ್ತಿದ್ದೀರಾ? ನಾಟಕ ಮಾಡಬೇಡ. ನಿನ್ಗೆ ಗಣೇಶ್ ಅಂತ ಒಬ್ಬ ಫೋನ್ ಮಾಡಿ
ಬುಲ್ ಟೆಂಪಲ್ ರೋಡ್ ಬಾ ಅಂದ್ರೆ ಯಾರಿಗೂ ತಿಳಿದೆ ನೀನ್ ಅಲ್ಲಿಗೆ ಹೋದಾಗ ಅವ್ನು ನಿನ್ ಕೈಗೆ ಫೋನ್ ಕೊಟ್ಟು ಏನ್ ಹೇಳ್ದ ನಿನ್ಗೆ? ನನ್ ಕೈಗೊಂದ್ ಫೋನ್ ಕೊಟ್ಟ, ಅದನ್ ಬಿಟ್ಟು ನನ್ಗೇನು ಹೇಳಲಿಲ್ಲ. ನಾವಿದನ್ನ ನಂಬೇಕಾ? ಒಂದ್ ಹೆಣ್ಣು ಹುಡುಗಿನ ಈಗ ಬಲವಂತವಾಗಿ ಎಳ್ಕೊಂಡ್ ಬಂದು ಕಟ್ ಹಾಕಿ ನಿಮ್ಗಿಷ್ಟ ಬಂದ್ ಹಾಗೆ ಮಾತಾಡ್ತಿದ್ದೀರಾ. ನಿಮ್ಗೆ ಉತ್ತರ ಕೊಡೋದೇ ಹೆಚ್ಚು ಅಂದ್ಮೇಲೆ ನಮ್ಸೋ ಕರ್ಮ ನನ್ಗೇನಿಲ್ಲ. ಸುಳ್ಳು ಹೇಳಿ ನಮ್ನ ನಂಬಿಸ್ಬೇಡ. ನಿಜಾನ ತಿಳ್ಕೊಳ್ಳೋದೆ ನಮ್ ಡ್ಯೂಟಿ. ಎಷ್ಟು ಬೇಗ ಹೇಳ್ತೀಯೋ ನಿನಗಷ್ಟೇ ಒಳ್ಳೇದು. ಏನ್ ಹೇಳ್ಬೇಕು? ನಾನ್ ಯಾಕೆ ಹೇಳ್ಬೇಕು? ಯಾರ್ ನೀವೆಲ್ಲ? ನನ್ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನಿಮ್ಮನ್ ಯಾರ್ ಕಳ್ಸಿದ್ದು? ಹೇಳಿ, ಯಾರ್ ನೀವು? ನಾವು ಕೇಳೋ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡ್ಬೇಕು. ಆದ್ರೆ ನೀನ್ ನಮ್ಗೆ ಪ್ರಶ್ನೆ ಮಾಡೋ ಹಾಗಿಲ್ಲ. ನನಗ್ ಗೊತ್ತಿಲ್ದಿರೋ ವಿಷಯದ ಬಗ್ಗೆ ನಾನ್ ಏನ್ ಹೇಳಕ್ಕಾಗತ್ತೆ? ಒಂದ್ ವೇಳೆ ಗೊತ್ತಿದ್ರು ಕೂಡ ನಿಮ್ಮಂತವ್ರಿಗೆ ಮಾತ್ರ ಹೇಳಲ್ಲ. ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ. ಹೇಳಿ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಮಾತಾಡಿ ಮಾತಾಡಿ. ಅಣ್ಣ, ಒಂದ್ಸಲ ಈ ಕಡೆ ಬನ್ನಿ ಅಣ್ಣ. ಏನಾಯ್ತೋ? ಅಣ್ಣ, ಅವಳು ಯಾಕೋ ಹೇಳೋ ತರ ಕಾಣಿಸ್ತಿಲ್ಲ. ಒಂದ್ಸಲ ಮೇಡಮಿಗೆ ಫೋನ್ ಮಾಡಿ ಮಾತಾಡು. ಏನ್ ಮಾಡ್ಬೇಕು, ಅವಳಿಂದ ಬಾಯಿ ಹೇಗ್ ಬಿಡಿಸ್ಬೇಕು ಅಂತ ಮೇಡಮ್ ಒಂದು ಐಡಿಯಾ ಕೊಡ್ತಾರೆ. ಸರಿ ಕಣ್ರೋ, ನೀವಿಬ್ರು ಅವಳನ್ನ ನೋಡ್ಕೊಳ್ತಾ ಇರಿ. ನಾನ್ ಮೇಡಮ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಸರಿ ಅಣ್ಣ. ನೋಡಿ, ಹುಷಾರು. ಯಾಕೆ ಪ್ರೀತಿ ಮಾತೆತ್ತಿದ್ರೆ ನೀನ್ ಇಲ್ಲಿಗೆ ಬರ್ತೀಯಲ್ಲ? ಏನಾದ್ರೂ ಇದ್ರೆ ಕಾಲ್ ಮಾಡ್ಬೋದಲ್ವಾ? ಸುಮ್ನೆ ಇಲ್ಲಿ ಬರೋದ್ರಿಂದ ಅಲ್ಲಿರೋರ್ಗೆಲ್ಲ ನಿನ್ ಮೇಲೆ ಡೌಟ್ ಬರುತ್ತೆ. ಯಾರಿಗೂ ಡೌಟ್ ಬರ್ದೇ ಇರೋ ಹಾಗೆ ನಾನ್ ಕೇರ್ ತಗೊಂಡಿದ್ದೀನಿ. ಸರ್ಸು ಹತ್ರ ಇರೋ ಆ ಇನ್ಫಾರ್ಮೇಶನ್ ನಿಮ್ ಹುಡುಗರು ಕಲೆಕ್ಟ್ ಮಾಡ್ಕೊಂಡ್ರೋ ಇಲ್ವೋ ಅನ್ನೋದನ್ನ ನೀವು ಮೊದಲು ತಿಳ್ಕೊಳ್ಳಿ. ನೋಡಿಲಿ, ಅವನೇ ಕಾಲ್ ಮಾಡ್ತಿದ್ದಾನೆ. ಏನೋ ಏನಾದ್ರೂ ಹೇಳದ್ಲಾ? ಇಲ್ಲ ಮೇಡಮ್, ತುಂಬಾನೇ ಹಠ ಮಾಡ್ತಾ ಇದ್ದಾಳೆ. ಟಾರ್ಚರ್ ಕೊಡಿ, ಅರ್ಥ ಆಯ್ತಾ? ಯಾವ್ದಾದ್ರೂ ರೀತಿಲಿ ನಿಜ ಬಾಯ್ ಬಿಡ್ಸಿ. ಆ ಫೋನಲ್ಲಿ ಇರೋದನ್ನ ಏನಾದ್ರೂ ನೋಡಿದಾಳ, ಇಲ್ಲ ಯಾರಿಗಾದ್ರೂ ಇನ್ಫಾರ್ಮೇಶನ್ ಶೇರ್ ಮಾಡಿದಾಳ ಅಂತ ಕೇಳಿ. ಎಷ್ಟೇ ಕೇಳಿದ್ರು ರಿವರ್ಸ್ ಆಗಿ ನಮ್ಗೆ ಪ್ರಶ್ನೆ ಹಾಕ್ತಿದ್ದಾಳೆ ಹೊರತು ಅವಳ ಬಾಯಿಂದ ನಿಜ ಹೊರಗೆ ಬರ್ತಿಲ್ಲ ಮೇಡಮ್. ಹಾಗಾದ್ರೆ ಸಾಯಿಸ್ಬಿಡಿ. ಅವಳಿಂದ ಈಗ ಮಾತ್ರ ಅಲ್ಲ, ಫ್ಯೂಚರ್ ಅಲ್ಲಿ ಕೂಡ ನನಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಸರಿ ಮೇಡಮ್. ಇರೋ, ಅವಳನ್ನ ಕೊಲ್ಲೋದ್ ಬೇಡ. ಯಾಕ ಆಂಟಿ? ಏಯ್, ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಸಾಯಿಸೋದ್ ಬಿಟ್ಟು ಎಲ್ಲ ರೀತಿ ಚಿತ್ರಹಿಂಸೆ ಕೊಡಿ. ಅವಳಿಗೆ ಗೊತ್ತಿರೋ ಅಂತ ನಿಜ ನಮ್ ಕೈಗೆ ಸಿಗೋ ಹಾಗೆ ಮಾಡಿ. ನಾವೆಲ್ಲ ಬರ್ತೀವಿ. ಆಯ್ತು ಮೇಡಮ್. ಏನ್ ಆಂಟಿ ಇದು? ಸಾಯಿಸ್ಬಿಟ್ರೆ ಅವಳಿಗೆ ಗೊತ್ತಿರೋ ನಿಜ ಅವಳ ಜೊತೆನೆ ಮುಚ್ಚೋಗ್ತಿತ್ತಲ್ಲ. ಅವಳು ಇನ್ಯಾರಿಗಾದ್ರೂ ಹೇಳಿದ್ರೆ ಏನ್ ಪರಿಸ್ಥಿತಿ? ಕಮೋನ್ ಆಂಟಿ, ನನಗ್ ಗೊತ್ತಿರೋ ಹಾಗೆ ಆ ಮೊಬೈಲ್ ಅಲ್ಲಿರೋ ಪ್ರೂಫ್ಸ್ ಸರಸುನು ನೋಡಿರಲ್ಲ. ಅಂತದ್ರಲ್ಲಿ ಬೇರೆ ಯಾರಿಗೋ ಹೇಗೆ ಹೇಳ್ತಾಳೆ? ಅದ್ ಹೇಗೆ ಹೇಳ್ತೀಯ ಪ್ರೀತಿ? ಇದೆಲ್ಲ ಅವಳು ಪ್ಲಾನ್ ಇರ್ಬೋದು. ನಮ್ಮನ್ನ ಹಿಡ್ದಾಕಕ್ಕೆ ಮಾಡ್ತಿರೋ ಟ್ರ್ಯಾಪೇ ಇರ್ಬೋದು.